ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸರ್ವೆ ಸಮೀಕ್ಷೆ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. ಜನ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. 60 ಪ್ರಶ್ನೆಗಳು ಕೇಳೋದು ಬಿಟ್ಟು 5 ಪ್ರಶ್ನೆಗೆ ಬಂದು ನಿಂತಿದ್ದಾರೆ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಇದು ಒಂದು ವೈಜ್ಞಾನಿಕ ಸರ್ವೆ ಆಗ್ತದನ, ಇದನ್ನು ಕಸದ ಬಿಟ್ಟಿಗೆ ಎಸುವಂಥ ಒಂದು ಪ್ರಯತ್ನ ಆಗ್ತದನ. ಯಾಕಂದರೆ ಈ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಯಾರಿಗಾದರೂ ಇದನ್ನು ಒಂದು ನೆಪ ಇಟ್ಕೊಂಡು ನಮ್ಮ ಹೋರಾಟಗಾರರು ಹೇಗಾದರೂ ಒಟ್ಟು OBC ಈ ಸರ್ವೆಯನ್ನು ತಪ್ಪಿಸ್ಬೇಕು ಅನ್ನೋಂಥ ಜನ ಮನೋಸ್ಥಿತಿಯ ಜನ ಒಂದು ರೀತಿ ಖುಷಿ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವತ್ತು ನಿಜವಾಗಿಯೂ ಸರ್ವೆ ಆಗಬೇಕ್ರಿ. ಇದನ್ನು ಯಾರೋ ಒಂದು 5% ಜನರ ಸಲುವಾಗಿ ಅವರು ಇಡೀ ಸಮಾಜದ, ಇಡೀ ದೇಶದ, ಇಡೀ ರಾಜ್ಯದ ಸಂಪತ್ತನ್ನು 5ರಿಂದ 10 ಜನ ಹಚ್ಚು ಕೂತ್ಬಿಟ್ಟಿದ್ದಾರೆ. ಅದನ್ನು ಅವರು ಈಗ ಕೊಡ್ಲಿಕ್ಕೆ ಒಲ್ಲಂತ ಇದ್ದಾರೆ. ನಮ್ದಿಲ್ಲ, ಕೊಡೋದಿಲ್ಲ, ನಮ್ಮ ರೆಕಾರ್ಡ್ಸ್ ಕೊಡೋದಿಲ್ಲ, ನಾವು ಕೋಟಿಂದ ಗಳಿಸಿದ್ದೀವಿ ಅನ್ನುವಂಗೆ ಸ್ವತಃ DK ಶಿವಕುಮಾರ್ ಅವರನ್ನೇ ಉತ್ತರ ಕೊಡಲಿಲ್ಲ. ಯಾವ ಪಕ್ಷ ಇವತ್ತು ಸರ್ವೆ ಮಾಡಿಸ್ಬೇಕಂತ ಹೇಳ್ತಾ ಇತ್ತು, ಆ ಪಕ್ಷದ ಮುಖ್ಯ 2ನೇ ನಂಬರ್ ಇವರೇ. ಇವತ್ತು ಅವ್ರಿಗೆ ಅದರ ಬಗ್ಗೆ ಕಾಳಜಿ ಇಲ್ಲ. ಇಷ್ಟೊಂದು ಪ್ರಶ್ನೆನ ಅಂತ ಕೇಳಿ ಜನರನ್ನು ನಿರಾಶೆಗೊಳಿದ್ರು. BJPಗರೆ ಅಂತ ಅದು ಬೇಕಾಗಿಲ್ಲ. ಬಡ್ಡಂಗೆ ಅಥವಾ ಕಟ್ಟಂಗೆ ದೇಶಕ್ಕೆ ಬೆಂಕಿ ಹೆಚ್ಚು ಕೆಲಸ ಆಗಿದೆ ಅಂತ ಸಿದ್ದರಾಮಯ್ಯ ಸದಾ ಬೈತಾ ಇರ್ತಾರೆ, ಟೀಕೆ ಮಾಡ್ತಾ ಇರ್ತಾರೆ. ಮತ್ತು ಜಾತಿ ಇಲ್ಲೇನ್ರಿ, ಅದನ್ನು ಬಿಟ್ಟು ವ್ಯವಹಾರ ಮಾಡೋದಿಲ್ಲ, ಆದರೂ ಮಾತಾಡೋದು ಬಿಡೋದಿಲ್ಲ. ಹೀಗಾಗಿ ಇವತ್ತು ಕೆಲವು ಮತ್ತು ಮಾಧ್ಯಮಗಳ ಒಂದು ಪ್ರಚಾರ ಅಪಪ್ರಚಾರದಿಂದ ಇವತ್ತು ಈ 2ನೇ ಈ OBC ಸರ್ವೆ, ಹಿಂದುಳಿದವರ ಸರ್ವೆ